ಎಲ್ಲಿದ್ದಾರೆ ಇವರು? ಬರಲಿಕ್ಕೆ ಗೊತ್ತಾಯಿತು, ದಾರಿ ಗೊತ್ತಾಗ್ಲಿಲ್ವೋ ಏನೋ. ಇವರು ಕಾಲ್ ಆದರೂ ಮಾಡಬೇಕಿತ್ತಲ್ಲ. ನಾನೇ ಕಾಲ್ ಮಾಡೋದು ಹೇಗೆ? ಹಾಂ, ಅವ್ರದ್ದೇ ಕಾಲ್ ಬಂತ ಅಂತ. ಹಲೋ, ಬಂದ್ರಾ? ಅಲ್ಲೊಂದು ಲೆಫ್ಟ್ ರೋಡ್ ಉಂಟು, ಅದರ ಒಳಗಡೆ ಬನ್ನಿ. ಹಾಂ, ಇವಳೆಲ್ಲಿದ್ದಾಳೆ? ಬಬಿತಾ, ಬಬಿತಾ, ಬಂದೆ. ಎಲ್ಲಿದ್ದೀಯಾ? ನೆಂಟರು ಬಂದ್ರು. ಹೌದಾ? ಅವಳೆಲ್ಲಿದ್ದಾಳೆ? ಅಲ್ಲ, ಅವಳು ಬೇಗ ಬರ್ತೇನಂತ ಹೇಳಿದ್ಲು. ಇನ್ನೇನ್ ಬರ್ಬಹುದು. ಎಂತ ಬರ್ಬೋದು? ಇವತ್ತಾದ್ರೂ ಮನೆಯಲ್ಲಿ ಕುತ್ಕೊಳ್ಳಿ ಆಗುದಿಲ್ವಾ? ಅಲ್ಲ, ಅದು ಬಂದ್ರು. ನೀನು ಹೋಗಿ ಚಾ ರೆಡಿ ಮಾಡು. ಸರಿ. ನಮಸ್ತೆ. ಬರ್ಬೇಕು. ಆಯ್ತಾ? ನಮಸ್ತೆ ಅಂಕಲ್. ಬರುವಾಗ ಏನು ತೊಂದರೆ ಆಯ್ತಾ? ಸ್ವಲ್ಪ ಮಳೆ ಅಲ್ವಾ ಅಂಕಲ್, ಹಾಗೆ ಗೊತ್ತಾಗ್ಲಿಲ್ಲ. ಬನ್ನಿ. ಹಾ, ಬನ್ನಿ ಕೂತ್ಕೊಳ್ಳಿ. ಬಬಿತಾ ನೋಡವ್ರು ಬಂದ್ರು. ಹಾ, ಬಂದೆ. ನಮಸ್ತೆ ಆಂಟಿ. ಇದು ಪ್ರೀತಮ್. ನಮಸ್ತೆ ಆಂಟಿ. ಇದು ಪ್ರೀತಮ್ನ ಅಣ್ಣ. ನಮಸ್ತೆ. ಪ್ರೀತಮ್ನ ಅಮ್ಮ. ನಮಸ್ತೆ. ಇದು ನನ್ನ ಮಿಸ್ಸಸ್. ಹೋಗಿ ಚಹಾ ತಗೊಂಡು ಬಾ. ಹಾ, ಸರಿ. ಪ್ರೀತಮ್, ಮತ್ತೆ ಹೇಗಿದ್ದೀಯಾ? ಚೆನ್ನಾಗಿದ್ದಾರೆ ಅಂಕಲ್, ನೀವು ಹೇಗಿದ್ದೀರಾ? ನಾನು ಸೌಖ್ಯ ಮಗ. ಮತ್ತೆ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಉಂಟು? ಆಲ್ ಗುಡ್ ಅಂಕಲ್. ಎಂತ ಗುಡ್ಡು, ಇವನಿಲ್ಲದಿದ್ರೆ ಕೆಲಸವೇ ನಡೆಯೋದಿಲ್ಲ. ಒಂದು ದಿನ ರಜೆ ಮಾಡಿದ್ರು ಬಿಸ್ನೆಸ್ ಫುಲ್ ಲಾಸ್ ಆಗ್ತದೆ ನೋಡಿ. ಸ್ಟ್ರೆಸ್ ನಿಂದ ಇವನ ತಲೆ ಕೂದಲೆಲ್ಲ ಉದುರಿ ಹೋಗಿದೆ. ಅಂದ್ರೆ ನಮ್ದು ಹೋಟೆಲ್ ಬಿಸ್ನೆಸ್, ನಮ್ಮಲ್ಲಿ ಎಲ್ಲ ತರದ ಐಟಮ್ ಸಿಗ್ತದೆ. ದೋಸೆ, ಇಡ್ಲಿ, ಆಪ, ಪುಲಾವ್, ಗೋಳಿ ಬಜೆ. ಹುಡುಗಿಯಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಪಕ್ಕದ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನು ಬರುವ. ಓ, ದೇವಸ್ಥಾನಕ್ಕೆ ಹೋಗಿದ್ದಾಳ? ಗುಡ್. ಮುಂಚೆ ನಮ್ಮ ಪ್ರೀತಮ್ ಸಹ ಹೋಗ್ತಾ ಇದ್ದ, ಆದ್ರೆ ಈಗ ಹೋಗ್ತಾ ಇಲ್ಲ. ಎಲ್ಲಿ ಹೋಗುವುದು? ಅವನಿಗೆ ಟೈಮ್ ಬೇಕಲ್ಲ. ನೋಡಿ, ಸ್ಟ್ರೆಸ್ ನಿಂದ ಅವನ ತಲೆ ಕೂದಲೆಲ್ಲ ಉದುರಿ ಹೋಗಿದೆ. ಏ ಪುಣ್ಯಾತ್ಮ, ಇವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ದಾರಲ್ಲ. ಹೌದಾ? ಮತ್ತೆ ತಗೊಳ್ಳಿ. ಥ್ಯಾಂಕ್ಸ್ ಆಂಟಿ. ಚಾವ? ನಾನು ಖಾಲಿ ಗ್ರೀನ್ ಟೀ ಮಾತ್ರ ಕುಡಿಯುದು. ಬೇಡ, ಥ್ಯಾಂಕ್ಸ್. ಯಾವಾಗದಿಂದ? ತೆಗಪ್ಪ, ಹಾಂ, ಥ್ಯಾಂಕ್ ಯು. ತೆಗೊಳ್ಳಿ. ಹಾ, ಆಹಾ, ಎಂತ ಚಾ ಆಂಟಿ. ಇಂಥ ಚಾ ನಮ್ಮ ಹೋಟೆಲಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಥ್ಯಾಂಕ್ ಯು. ಹೌದಾಂಟಿ, ತುಂಬ ಒಳ್ಳೆದುಂಟು. ಅಷ್ಟು ಒಳ್ಳೆದುಂಟಾ? ಹಾಗಾದ್ರೆ ಕುಡಿಯುವ. ಓ, ಮರ್ತೇ ಹೋಯ್ತು, ಇವತ್ತು ನನ್ನ ಚೀಟೆ. ಒಂದು ಚಾ ಕುಡಿದ್ರೆ ಎಂತ ಸಾಗುದಿಲ್ಲ. ಹಾ, ಕುಡೀರಿ. ತುಂಬ ಒಳ್ಳೆ ಉಂಟು. ಎಲ್ಲಿದ್ದಾಳ? ಏನ್ ಕಥೆಯ ಇವಳದು? ಗಂಧದೆಲೆ ಅಲ್ಲ, ಮನಿ ಪ್ಲಾಂಟ್. ಇನ್ನೆಷ್ಟು ಹೊತ್ತು ಬೇಕು? ಲೇಟ್ ಆಗ್ತದಾ? ಯಾಕಂದ್ರೆ ನಿಮಗೆ ಗೊತ್ತುಂಟಲ್ಲ, ನನ್ನ ಮಗ ತುಂಬಾ ಬಿಸಿ. ಅವನಿಲ್ಲದಿದ್ರೆ ಪರವಾಗಿಲ್ಲ ಅಂಕಲ್, ನಾವು ವೆಯ್ಟ್ ಮಾಡ್ತೇವೆ. ಮತ್ತೆ ಇವತ್ತು ನಾನು ರಜೆ ತಗೊಂಡಿದ್ದೇನೆ. ಅದು ಹಾಗಲ್ಲ ಪ್ರೀತಮ್, ನಿನ್ನಮ್ಮ ಸರಿಯಾಗಿ ಹೇಳಿದ್ದಾರೆ. ತುಂಬಾ ಲೇಟ್ ಆಯ್ತು. ಅದೇ ನಾನು ಸಹ ಹೇಳಿದ್ದು. ಎಲ್ಲಿದ್ದಾಳೆ ಅವಳು? ಇವತ್ತಾದ್ರೂ ಅವಳಿಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ವಾ? ಅದು ಹಾಗೆ, ನನ್ನ ಮಾತು ಯಾರು ಕೇಳುವವರಿದ್ದಾರೆ? ಫೋನ್ ಮಾಡು ಅವಳಿಗೆ. ಎಲ್ಲಿದ್ದಾಳೆ ಕೇಳು. ನೀವೆಂತಮ್ಮ ಅರ್ಜೆಂಟ್ ಮಾಡಬೇಡಿ. ಎಂತ? ಬರ್ತಾಳೆ. ಯಾವಾಗ ಬರ್ತಾಳ? ಹಾ, ಬಂದ್ಲಲ್ಲ. ಬಾ. ಎಷ್ಟೊತ್ತು? ಎಲ್ಲಿ ಹೋಗಿದ್ಯಾ? ಇವರು ಪ್ರೀತಮ್. ಹಾಯ್. ಇವರು ಪ್ರೀತಮ್ನ ಅಮ್ಮ, ಇವರು ಪ್ರೀತಮ್ನ ಅಣ್ಣ. ನಮಸ್ತೆ. ಅಮ್ಮ, ಸ್ವಲ್ಪ ಬರ್ತೀಯಾ? ಕೈ ಭಾರ ಆಗ್ತಿದೆ. ಎರಡೆರಡು ತೊಟ್ಟೆಯಲ್ಲಿ ಪ್ರಸಾದ. ಹುಡುಗಿ ಚಂದ ಇದ್ದಾಳಲ್ಲ? ಚಂದ ಇದ್ದಾಳೆ, ಓಡಿ ಹೋಗದಿದ್ರೆ ಸಾಕು. ಎಂತ ನೋಡೋದು?
ಹುಡುಗ ಲಕ್ಷಣಾಗಿದ್ದಾನಲ್ಲ. ಹಾಗಾದ್ರೆ ನೀವೇ ಹೋಗಿ ಮದುವೆ ಆಗಿ. ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಶ್, ಮೆಲ್ಲ ಮಾತಾಡು, ಕೇಳ್ಬೋದು ಅವರಿಗೆ. ಅಲ್ಲ ಅಮ್ಮ, ಎಷ್ಟು ಸತಿ ಹೇಳ್ಬೇಕು ನಿಮಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರನ್ನು ಕರ್ಕೊಂಡು ಬರಬೇಡಿ ಅಂತ? ಕೇಳೋದಿಲ್ಲ ಅಲ್ವಾ ನೀವು? ನಾನು ಈಗಲೇ ಹೋಗಿ ಹೇಳ್ತೇನೆ ನನಗಿಷ್ಟ ಇಲ್ಲ ಅಂತ. ಆಯ್ತು, ಈಗಲೇ ಹೋಗಿ ಹೇಳು. ಅಪ್ಪನಿಗೆ ಇನ್ನೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಕೊಡು. ಬಾ, ನಾನು ಸಹ ಬರ್ತೇನೆ. ಅಮ್ಮ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೋಡು. ಎಂತ ಬ್ಲ್ಯಾಕ್ ಮೇಲ? ನಮ್ಮಿಂದ ಆಗುದಿಲ್ಲ ಮಾರೇತಿ ನಿನ್ನ ನೋಡ್ಲಿಕ್ಕೆ. ನಾವೆಲ್ಲಿ ಹೇಳಿದ್ವಿ ಅವನನ್ನೇ ಮದುವೆ ಆಗು ಅಂತ? ಒಮ್ಮೆ ಹೋಗಿ ಮಾತಾಡಿ ಬರ್ಬೋದಲ್ಲ ನಿಂಗೆ? ಅಪ್ಪನಿಗೋಸ್ಕರ ಪ್ಲೀಸ್. ಡ್ರಾಮಾ ಕ್ವೀನ್. ಸರಿ, ಇದೊಂದು ಸಾರಿ ಮಾತ್ರ. ನನಗೆ ಇದು ಇಷ್ಟ ಆಗಲಿಲ್ಲ ಆದರೆ ಇನ್ನು ಮುಂದೆ ಯಾವ ಪ್ರಪೋಸಲು ಕರ್ಕೊಂಡು ಬರಬಾರ್ದು. ಓಕೆ? ಡನ್ ಡನ್. ಇನ್ನೊಮ್ಮೆ ಚಾ ಕೊಡಿಸ್ತಾ ಇದೆಯಾ? ಅವರಿಗೆ ಇಲ್ಲಿದು ಚಾ ಅಂದರೆ ಭಾರಿ ಇಷ್ಟ. ಅವನ ಅಮ್ಮ ಬೇಡ ಬೇಡ ಹೇಳಿದ್ರು, ಪುನಃ ಪುನಃ ಕೇಳಿ ಕುಡಿದ್ರು. ಈಗ ತಗೊಂಡೋಗು. ಚಾ ಬಂತು, ಚಾ ಬಂತು. ಮೆಲ್ಲ ಮಾತಾಡಿ ಮಾರ್ರೆ, ಮರ್ಯಾದೆ ತೆಗಿಬೇಡಿ. ಪುನಃವಾ? ಯಾಕೆ ಬೇಡವಾ? ಎಂತ ಎಷ್ಟು ಒಳ್ಳೆ ಚಾ, ತೆಗೆದು ಕುಡಿ. ಲಗಾಡಿ ತೆಗೆದ್ರು ಮಾರ್ರೆ, ಚಾ ನೋಡದವರಾಗಿ ಮಾಡ್ತಾರೆ. ಅವರಿಗೆ ಯಾಕೆ ಬೇಸರ? ಕುಡಿಯುವ. ಆಹಾ, ಎಷ್ಟು ಒಳ್ಳೆ ಚಾ, ಕುಡಿದಷ್ಟು ಮನಸ್ಸು ತುಂಬುವುದೇ ಇಲ್ಲ. ಇವತ್ತು ಚೀಟೆ ಆದ್ದು ಒಳ್ಳೇದೇ ಆಯ್ತು. ಸರಿ, ಇನ್ನು ತಡ ಮಾಡೋದು ಬೇಡ. ಏನಾದ್ರೂ ಮಾತನಾಡ್ಲಿಕ್ಕಿದ್ರೆ ಮಾತನಾಡ ಅಲ್ವಾ? ಹೌದು. ಹೌದೌದು. ಬಿಟ್ರೆ ಈಗಲೇ ಮದ್ವೆ ಆಗ್ತಾನೆ. ನಂದಿನಿ, ಪ್ರೀತಮ್ಮನನ್ನು ಕರ್ಕೊಂಡು ಹೋಗು ಮಗ. ಇಟ್ಕೊಂಡು ಹೋಗಿ ಬಾ, All the ಹೋಗಿ best. ಬಾ. ಹೋಗು. ಮಕ್ಕಳಂದ್ರೆ ಹಾಗೇನ, ನಾಚಿಕೆ ಇಲ್ಲ, ಮದುವೆ ಅಂದ್ರೆ. ಬನ್ನಿ. ನೈಸ್ ರೂಮ್. ಈಗಿನ ವೆದರ್ ಒಂದು ಎಂತ ವಿಚಿತ್ರ ಅಲ್ಲ. ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. You two look good in the photo. ಈ ಮುಂಗಾರು ಮಳೆ ಎಷ್ಟು ಚಂದ ಅಲ್ವಾ? ಕೆಲವರು ಖುಷಿಯಲ್ಲಿ ಕುಣಿದಾಡ್ತಾರೆ, ಇನ್ನು ಕೆಲವರು ತಮ್ಮ ದುಃಖವನ್ನೆಲ್ಲ ಮಳೆಯಲ್ಲಿ ನೆನೆತಾ ಮರಿತಾರೆ. ಇನ್ನು ಕೆಲವರು ತಮ್ಮ ಜೀವನದ ಅತ್ಯಮೂಲ್ಯ ವಸ್ತುವನ್ನು ಕಳ್ಕೊಳ್ತಾರೆ. ನಾನು ನನ್ನ ಗೌತಮ್ನ ಕಳ್ಕೊಂಡೆ. ಓ ಓ ಓ ಬಾ ಬಾ, ಆಯ್ತು 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 ಆಯ್ತಾ, ಆಯ್ತು ಆಯ್ತು. ಓ ಓ ಓ ಹ್ಞೂ 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 ನಾನು ನನ್ನ ಗೌತಮ್ನ ಕಲ್ಕೊಂಡಾಗ 2 ತಿಂಗಳು ಗರ್ಭಿಣಿ. ಅವತ್ತು ಕೂಡ ಇದೇ ಥರ ಜೋರು ಮಳೆ ಬರ್ತಾ ಇತ್ತು. ಚಳಿಯಲ್ಲಿ ಏನೋ ತಿನ್ಬೇಕಂತ ಅನಿಸ್ತು. ಏನೋ at that point of time he would never say no to me. ಹಾಂ ಹಾಂ
ಬೈಕಲ್ಲಿ ಹೋಗ್ತಾ ಇರುವಾಗ ಆಫ್ಟರ್ ದ್ಯಾಟ್ ಇನ್ಸಿಡೆಂಟ್ ಇವನೇ ನನ್ನ ಜಗತ್ತು. ನಮ್ಮಿಬ್ಬರ ಜಗತ್ತಲ್ಲಿ ಬೇರೆ ಯಾರು ಬರೋದು ನನಗಿಷ್ಟ ಇಲ್ಲ. ನಾನೊಮ್ಮೆ ಟ್ರೈ ಮಾಡಬೇಕಾ? ಏನು? ಅಲ್ಲ, ಮಗುವನ್ನು ಮಲಗಿಸ್ತೇನೆ. ಮೆಲ್ಲ ಜಾರ್ತದೆ. ಅಪ್ಪ, ಮತ್ತೆ ನಿಮ್ಮ ಕತೆ ಏನಂತ ಹೇಳಲೇ ಇಲ್ಲ. ನಂದೆಂತೆಲ್ಲ ಈ ತುಳು ಪಿಕ್ಚರ್ ಇದ್ದ ಹಾಗೆ ಫುಲ್ಲು ಕಾಮಿಡಿ. ತೊಂದರೆ ಇಲ್ಲ, ಕಾಮಿಡಿ ಇಷ್ಟ ನನಗೆ. ನೀವು ಹೇಳಿ. ಕಷ್ಟಪಟ್ಟು ಗ್ರ್ಯಾಂಡಾಗಿ ಒಂದು ಮದುವೆ ಆದೆ. ತುಂಬ ದಿನಗಳ ಆಸೆ. ಫುಲ್ಲು ಜೋಶಲ್ಲಿ ಹೋಗಿ ಬಾಗಿಲು ತೆಗಿತೇನೆ, ಬೆಡ್ಡಲ್ಲಿ ಹುಡುಗಿ ಇಲ್ಲ. ಹುಡುಗಿ ಬದಲು ಒಂದು ಬಿಳಿ ಕಾಗದ ಉಂಟು. ಕಾಗದನ? ಏನಿತ್ತದ್ರಲ್ಲಿ? ಪೂಜ್ಯ ಪತಿಯಾದ ಪ್ರೀತಮ್ರವರೇ, ನನ್ನ ಮನಸ್ಸನ್ನು ನಿಮ್ಮ ಹೋಟೆಲ್ನಲ್ಲಿ ಅಂಬಡೆ ಬಿಡುವ ಅಂಬರೀಷ ಕದ್ದಿದ್ದಾನೆ. ನಾನು ಅವನು ಎಲ್ಲವನ್ನೂ ಬಿಟ್ಟು ದೂರ ಹೋಗಿದ್ದೇವೆ. ನಮ್ಮನ್ನು ಹುಡುಕಬೇಡಿ. ನಿಮಗೆ ನನಗಿಂತ ಒಳ್ಳೆಯ ಹುಡುಗಿ ಸಿಗುತ್ತಾಳೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಇಂತಿ ನಿಮ್ಮ ಧರ್ಮಪತ್ನಿ ಸುಮಲತಾ. ಹೇ, ಸಾರಿ ಸಾರಿ ಸಾರಿ. The way you said it made me laugh. ಇಟ್ಸ್ ಓಕೆ. ಓಕೆ, ಮತ್ತೆ ಮತ್ತೆಂತ, ಬಂದರು ಇಬ್ಬರು 1 ವಾರ ಬಿಟ್ಟು. ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆದೋಯ್ತು. ಕೋರ್ಟು, ಪೊಲೀಸು, ಕೇಸು ಅಂತ ತುಂಬಾ ಮಾತಾಡಿದರು. ಸೊ ನೀವೆಂತ ಮಾಡಿದ್ರಿ? ಐ ಗೆಸ್ ಐ ಡಿಡ್ ದ ರೈಟ್ ಥಿಂಗ್. ಕ್ಷಮಿಸಿದೆ. ದೋ ದೇ ವರ್ ರಾಂಗ್. ಹಾಗೆ ಮಾಡಬಾರ್ದಿತ್ತು. ಅಟ್ಲೀಸ್ಟ್ ಮದುವೆ ಮುಂಚೆ ಆದರೂ ಹೇಳ್ಬೋದಿತ್ತು ಅಲ್ವಾ? ಐ ಡ್ರೆಂಟ್ ಮೈ ಹೋಲ್ ಲೈಫ್ ವಿತ್ ಹರ್. ಶಾಟರ್ಡ್. ಬಟ್ ಇಟ್ಸ್ ಓಕೆ. ಏನು ಮಾಡೋದು? ದೇ ವರ್ ಇನ್ ಲವ್ ಆ್ಯಂಡ್ ಲವ್ ಮೇಡ್ ದೆಮ್ ಡೂ ಸಚ್ ಥಿಂಗ್ಸ್. ಮತ್ತು ನಾನು ಡಿವೋರ್ಸ್ ಫೈಲ್ ಮಾಡಿದೆ. I even gave them my honeymoon tickets, which I booked before our wedding. And you know, the funny part was, I took them to airport and I said, goodbye. ನಿಮ್ಗೆ ತುಂಬ ನೋವಾಗಿರ್ಬೇಕಲ್ಲ ಆಫ್ಟರ್ ದ್ಯಾಟ್? ಈ ಗಿಡ ನೋಡಿ, ಹೂ ಬಿಟ್ಟಾಗ ಎಷ್ಟು ಚಂದ ಕಾಣುತ್ತೆ, ಅದೇ ಹೂ ಕಿತ್ತಾಗ ಚಂದ ಹೋಗುತ್ತೆ. ಹಾಗಂತ ಗಿಡ ಸಾಯೋದಿಲ್ಲ ಅಲ್ವಾ? ಹೊಸ ಹೂ ಬಿಡುತ್ತೆ, ಚಂದ ಕಾಣುತ್ತೆ. ನಾನು ಆ ಹೊಸ ಹೂವಿಗಾಗಿ ಕಾಯ್ತಾ ಇದ್ದೀನಿ. ಬೈ ದ ವೇ, ಥ್ಯಾಂಕ್ಸ್ ಆಯ್ತಾ? ಯಾಕೆ? ಅದು ಮಗುನ ಮಲಗಿಸಿದಕ್ಕೆ.
ಅವನನ್ನು ನನಗೆ ಕೂಡ ಅಷ್ಟು ಬೇಗ ಮಲಗಿಸ್ಲಿಕ್ಕೆ ಆಗೋದಿಲ್ಲ. ಪರವಾಗಿಲ್ಲ, ಈಗ ನನಗಿನ್ನೂ ಅಭ್ಯಾಸ ಆಗಬೇಕಲ್ಲ. ಮಳೆ 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 ಬನ್ನಿ ಬನ್ನಿ ಒಳಗೆ ಬನ್ನಿ. ಎಂತ ಮಳೆ ಮಾರ, ಮಾತಾಡ್ಲಿಕ್ಕೆ ಸಹ ಬಿಡುವುದಿಲ್ಲ. ಇಲ್ಲಿ ಸಹ ಮಾತಾಡ್ಬೋದು. ಅಲ್ಲ ನಿನಗೇನಾದರೂ ಮಾಡಬೇಕಂತ ಆಸೆ ಅಲ್ವಾ? ಅಂದರೆ ನನಗೆ ಮಧ್ಯರಾತ್ರಿಯಲ್ಲಿ ಸ್ಮಶಾನಕ್ಕೆ ಹೋಗಬೇಕು, ಪಾನಿಪುರಿಗೆ ಪೆಪ್ಸಿ ಹಾಕಿ ತಿನ್ನಬೇಕು, ಅದೆಲ್ಲ ಆಸೆ ಇದೆ. ನಿಮಗೇನಿಲ್ಲ? ಆ ಥರ ವಿಚಿತ್ರ ಆಸೆಯನ್ನು ನನಗಿಲ್ಲಪ್ಪ. ಪರವಾಗಿಲ್ಲ, ಹೇಳಿ. ಈ ಜೋರ್ ಮಳೆಯಲ್ಲಿ ನೆನಿಬೇಕು, ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋ ಥರ ಕುಣಿಬೇಕು, ಜೋರಾಗಿ ಬೊಬ್ಬೆ ಹೊಡಿಬೇಕು. ಐ ಆಮ್ ನಾಟ್ ಕ್ರೇಜಿ, ಓಕೆ? ಇಟ್ಸ್ ಜಸ್ಟ್ ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಮಳೆ ಇದೆ, ಕಾಲಿದೆ, ಯಾರೂ ಇಲ್ಲ. ಬನ್ನಿ ಹೋಗೋಣ. ಇಲ್ಲಪ್ಪ, ನಾನು ಸುಮ್ಮನೆ ಹೇಳಿದೆ. ಬನ್ನಿ. ಜಾಡ್ತದೆ. घर में जानू ना कैसे आया जाया रे